ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಸೇನಾಪಡೆಗಳು ಸರ್ವಸನ್ನದ್ಧವಾಗಿವೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿ ಸಿದ್ಧತೆಗಳ ಬಗ್ಗೆ ಅವರ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗೆ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ಪಾರ್ಲಿಮೆಂಟರಿ ಕಮಿಟಿಯ ಜೊತೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಕಾಶ್ಮೀರ ಸೇರಿದಂತೆ ದೇಶದ ಒಳಗೆ ಭದ್ರತೆ ಹಾಗೂ ಇನ್ನಿತರ ಕಾರ್ಯಗಳ ವಿಷಯದಲ್ಲಿ ರಕ್ಷಣಾ ಸಚಿವ ಅಮಿತ್ ಶಾ ಎಚ್ಚರಿಕೆಗಳನ್ನು ತಗೋತಾ ಇದ್ದಾರೆ. ನಾನಾ ದೇಶಗಳ ನಾಯಕರ ಜೊತೆ ಮಾತುಕತೆ ಹಾಗೂ ಭಾರತದ ಪರ ಅಭಿಪ್ರಾಯ ಮೂಡಿಸುವ ಕೆಲಸವನ್ನು ಎಸ್ ಜಯಶಂಕರ್ ನೇತೃತ್ವದ ವಿದೇಶಾಂಗ ಇಲಾಖೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಭಾರತದ ಮುಂದಿನ ನಡೆಗಳೇನು ಅನ್ನೋದು ಗೊತ್ತಾಗದೆ ಪಾಕಿಸ್ತಾನ ಕಂಗಾಲಾಗಿದೆ. ಏನಾದರೂ ಮಾಡಿ ಈ ಬಾರಿ ಭಾರತದಿಂದ ನಮ್ಮನ್ನು ಕಾಪಾಡಿ ಅಂತ ತನ್ನ ಮಿತ್ರ ದೇಶಗಳ ಮುಂದೆ ಅಲವತ್ತುಕೊಳ್ಳೋದಕ್ಕೆ ಶುರು ಮಾಡಿದೆ. ಚೈನಾ, ಟರ್ಕಿಗಳು ಪಾಕಿಸ್ತಾನಕ್ಕೆ ಆಯುಧಗಳನ್ನು ಪೂರೈಸೋದಕ್ಕೆ ಮುಂದಾಗ್ತಾ ಇವೆ. ಆದರೆ ಯುದ್ಧ ಶುರುವಾದರೆ ಬರೀ ಆಯುಧಗಳು ಮಾತ್ರ ಸಾಕಾಗೋದಿಲ್ಲ, ಆಹಾರ, ಇಂಧನ ಕೂಡ ದೊಡ್ಡ ಪ್ರಮಾಣದಲ್ಲಿ ಬೇಕಾಗುತ್ತೆ. ಇನ್ನು ಪಾಕಿಸ್ತಾನದ ಸಮುದ್ರ ಮಾರ್ಗಗಳಿಂದ ಒಳನಾಡಿಗೆ ಸಂಪರ್ಕವನ್ನು ಕಲ್ಪಿಸುವ ರಸ್ತೆಗಳು ಬಲೂಚ್ ಲಿಬರೇಷನ್ ಆರ್ಮಿಯ ಕಾರಣಕ್ಕೆ ಆತಂಕಕ್ಕೀಡಾಗ್ತಾ ಇವೆ. ಯುದ್ಧ ಶುರುವಾದರೆ ಕರಾಚಿ ಬಂದರನ್ನು ಅವರು ಬಳಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಗ್ವಾದಾರ್ ಬಂದರನ್ನು ಬಲೂಚಿಗರೇ ನೋಡ್ಕೋತಾರೆ. ಇದೆಲ್ಲ ಗೊತ್ತಿರೋದ್ರಿಂದಲೇ ಪಾಕಿಸ್ತಾನ ಎಷ್ಟು ಹೆದರ್ತಾ ಇದೆ ಅಂದರೆ ನಮ್ಮಲ್ಲಿ ಅಣ್ವಸ್ತ್ರಗಳಿವೆ ಅಂತ ಹೇಳೋದಕ್ಕೆ ಬೇರೆ ಶುರು ಮಾಡಿದೆ. ನಾವು 130 ಅಣ್ವಸ್ತ್ರಗಳನ್ನು ಭಾರತದ ವಿರುದ್ಧ ಸಿದ್ಧ ಮಾಡಿಟ್ಕೊಂಡಿದ್ದೀವಿ, ಅಗತ್ಯ ಬಿದ್ದರೆ ಅಣುಬಾಂಬು ಹಾಕ್ತೀವಿ ಅಂತ ಅಲ್ಲಿನ ಕೆಲ ನಾಯಿಕರುಗಳು ಬೊಗಳೋದಕ್ಕೆ ಶುರು ಮಾಡಿವೆ. ಆದರೆ ಆ ಅಣ್ವಸ್ತ್ರಗಳನ್ನೇನು ಮೋಟರ್ ಬೈಕ್ಗಳ ಮೇಲೆ ತಗೊಂಡು ಹೋಗಿ ಹಾಕಿ ಬರ್ತೀರಾ? ಮಿಸೈಲ್ ದಾಳಿ ಮಾಡೋದಕ್ಕೆ ರಾಕೆಟ್ಗಳೆಲ್ಲಿವೆ ನಿಮ್ಮ ಹತ್ರ? ಅದಕ್ಕೆ ಬೇಕಾದ ಇಂಧನ ನಿಮ್ಮ ಹತ್ರ ಎಷ್ಟಿದೆ ಅಂತ ಪಾಕಿಸ್ತಾನದ ಜನಾನೇ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಪಾಕಿಸ್ತಾನ ಅಣ್ವಸ್ತ್ರಗಳನ್ನು ಉಪಯೋಗಿಸೋವರೆಗೆ ಭಾರತ ಏನು ಸುಮ್ಮನೆ ಕೂತಿರುತ್ತಾ? ಅಥವಾ ಭಾರತದ ಬಳಿ ಅಣ್ವಸ್ತ್ರಗಳಿಲ್ವಾ ಅವ್ರ ಮೇಲೆ ಹಾಕೋದಿಕ್ಕೆ? ಭೂಮಿ, ನೀರು ಮತ್ತು ವಾಯು ಪ್ರದೇಶ ಮೂರೂ ಕಡೆಗಳಿಂದ ಅಣುದಾಳಿ ಮಾಡೋ ಸಾಮರ್ಥ್ಯವನ್ನು ಹೊಂದಿರೋ ಭಾರತಕ್ಕೆ ಪಾಕಿಸ್ತಾನ ಕೊಡ್ತಾ ಇರೋದು ಇದೆಂಥ ಥ್ರೆಟ್ಟು? ಇದೊಂಥರ ಹುಲಿನ ನೋಡಿ ಹೆದರಿದ ಪೆಮೋರಿಯನ್ ನಾಯಿ ಆತಂಕದಿಂದ ಬೊಗಳೋದಕ್ಕೆ ಶುರು ಮಾಡಿದ ಹಾಗೆ ಕೇಳಿಸ್ತಾ ಇದೆ. ಹಾಗಾದರೆ ಗೆಳೆಯರೆ, ಪಾಕಿಸ್ತಾನದ ನ್ಯೂಕ್ಲಿಯರ್ ಸಾಮರ್ಥ್ಯ ಏನು, ಎಷ್ಟು, ಭಾರತದ ಮಿಸೈಲುಗಳ ಶಕ್ತಿ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸಿದ್ರೆ ಸಿಂಧೂ ನದಿಯಲ್ಲಿ ರಕ್ತ ಹರಿಯುತ್ತೆ ಅಂತ ಪಾಕಿಸ್ತಾನದ ಪಪ್ಪು ಭಾಷಣ ಮಾಡ್ತಾನೆ. ಹಾಗೆ ಮತ್ಯಾವನೋ ಇನ್ನೊಬ್ಬ ನೀರು ನಿಲ್ಲಿಸಿದ್ರೆ ಅಣು ಯುದ್ಧವನ್ನು ಮಾಡ್ತೀವಿ ಅಂತಾನೆ. ಆದರೆ ಹೀಗೆ ಮಾತಾಡ್ತಾ ಇರೋರು ಯಾರು ಯುದ್ಧ ಮಾಡೋರಲ್ಲ, ಯುದ್ಧ ಭೂಮಿಗೆ ಬರೋರೂ ಅಲ್ಲ. ಅಲ್ಲಿ ನಿಜವಾಗ್ಲೂ ಯುದ್ಧ ಮಾಡಬೇಕಿದ್ದ ಮತ್ತು ಸೇನೆಯನ್ನು ಯುದ್ಧಕ್ಕಿಳಿಸಬೇಕಿದ್ದ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ ಈಗ ಕಾಣ್ತಾ ಇಲ್ಲ. ಆತ ಕಾಣೆಯಾಗಿದ್ದಾನೆ ಅಂತ ಪಾಕ್ ಮಾಧ್ಯಮಗಳು ಹಾಗೂ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಪಾಕಿಸ್ತಾನದ ತುಂಬಾ ಇಂಥ ಸುದ್ದಿಗಳು ವ್ಯಾಪಕವಾಗಿ ಹರಡೋದಕ್ಕೆ ಶುರುವಾದ ಕೂಡಲೇ ಅಬೋಟಾಬಾದ್ನ ಮಿಲಿಟರಿ ಅಕಾಡೆಮಿಯ ಫೋಟೋ ಒಂದರಲ್ಲಿ ಪಾಕಿಸ್ತಾನದ ಪ್ರಧಾನಿ ಹಾಗೂ ಸೇನಾ ಮುಖ್ಯಸ್ಥ ಇಬ್ಬರು ಅಕ್ಕಪಕ್ಕ ಕೂತಿರೋ ಫೋಟೋ ಒಂದನ್ನು ಅಲ್ಲಿನ PMO ಟ್ವೀಟ್ ಮಾಡಿ ನಮ್ಮ ಸೇನಾ ಮುಖ್ಯಸ್ಥ ಎಲ್ಲೂ ಓಡ್ ಹೋಗಿಲ್ಲ, ಅವನು ಇಲ್ಲೇ ಇದ್ದಾನೆ ಅಂತ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಮೂಲಕ ಅಲ್ಲಿನ ಜನರಿಗೆ ಸೇನೆಯ ಮೇಲೆ ನಂಬಿಕೆ ಬರೆಸೋದಕ್ಕೆ ಸರ್ಕಾರ ಪ್ರಯತ್ನ ಮಾಡೋದಕ್ಕೆ ಶುರು ಮಾಡಿದೆ. ಇನ್ನು ಅಲ್ಲೊಬ್ಬ ಲಾಲ್ ಟೋಪಿವಾಲಾ ಅನ್ನೋ ಕೋಮು ಹುಚ್ಚ ಇದ್ದಾನೆ. ಅವನ ಹೆಸರು ಜೈದಿ ಹಮೀದ್ ಅಂತ. ಪಾಕಿಸ್ತಾನದ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದ ನೌಕರನೊಬ್ಬ ಕಾಶ್ಮೀರಿ ಹೆಣ್ಣು ಮಗಳನ್ನು ಮದುವೆ ಆದಮೇಲೆ ಈ ಜೈದಿ ಹಮೀದ್ ಹುಟ್ಟದ. ಇವನೊಬ್ಬ ಕಟ್ಟರ್ ಇಸ್ಲಾಮಿಸ್ಟು, ಜಿಹಾದಿಗಳ ಬೆಂಬಲಿಗ. ಆಗಾಗ ಇವನು ಜಿಹಾದನ್ನು ಬೆಂಬಲಿಸಿ ವಿಡಿಯೋಗಳನ್ನು ಮಾಡ್ತಾ ಇರ್ತಾನೆ. ಅಪ್ಪಟ ಭಾರತ ದ್ವೇಷಿ. ಅವನು ಕೂಡ ಈಗ ಪಾಕಿಸ್ತಾನದ ಯೂಟ್ಯೂಬಲ್ಲಿ ವಿಪರೀತ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಭಾರತೀಯ ಸೇನೆ ಪಾಕಿಸ್ತಾನದೊಳಗೆ ನುಗ್ಗಿ ಬಂದರೆ ಪಾಕಿಗಳೇನು ಮಾಡಬೇಕು, ಪಾಕಿಸ್ತಾನಿ ಸೈನಿಕರನ್ನು ಅವ್ರು ಹೇಗೆ ಕಾಪಾಡ್ಕೋಬೇಕು, ಪಾಕಿಸ್ತಾನ ಸೈನಿಕರಿಗೆ ಆಹಾರ ಕೊಡಿ, ನೀವು ಊಟ ಮಾಡದೇ ಇದ್ರೂ ಪರವಾಗಿಲ್ಲ, ಜಮೂರಿಯತ್ತನ್ನು ಕಾಪಾಡೋದಕ್ಕೆ ಸೈನಿಕರಿಗೆ ಅನ್ನ ಹಾಕಿ, ನೀರು ಕೊಡಿ, ಬೇಕಿದ್ರೆ ಆಶ್ರಯ ಕೊಡಿ, ಹಾಗೆ ಭಾರತೀಯ ಯೋಧರಿಂದ ಅವರನ್ನು ಕಾಪಾಡಿ, ಭಾರತೀಯ ಯೋಧರು ಅಕಸ್ಮಾತ್ ನುಗ್ಗಿ ಬಂದರೆ ಅವರನ್ನು ದಾರಿ ತಪ್ಪಿಸಿ ನೀವು ಹೋರಾಟಕ್ಕೆ ನಿಂತ್ಕೊಳ್ಳಿ, ಇಂಥ ವಿಡಿಯೋಗಳನ್ನು ಅವನು ಮಾಡ್ತಾ ಇದ್ದಾನೆ. ಅಂದರೆ ಇಲ್ಲಿ ಜೈದಿ ಹಮೀದ್ ಥರದವರಿಗೂ ಇರೋ ಒಂದು ಬಲವಾದ ವಿಶ್ವಾಸ ಏನಪ್ಪ ಅಂದರೆ ಈ ಬಾರಿ ಭಾರತೀಯ ಸೇನೆ ಪಾಕಿಸ್ತಾನದ ಒಳಗಿನವರೆಗೆ ನುಗ್ಗಿ ಬರುತ್ತೆ, ಪಾಕಿಸ್ತಾನವನ್ನು ಆಕ್ರಮಿಸ್ಕೊಳ್ತಾ ಹೋಗುತ್ತೆ ಅನ್ನೋದು. ಹೀಗೆ ಭಾರತೀಯ ಸೇನೆ ನುಗ್ಗಿ ಬರುತ್ತೆ ಅನ್ನೋ ಫೋಬಿಯಾ ಅಲ್ಲಿನ ಜನರನ್ನ, ಕಟ್ಟರ್ವಾದಿಗಳನ್ನ, ಜಿಹಾದಿಗಳನ್ನ ಕಾಡ್ತಾ ಇರುವಾಗ ಪಾಕಿಸ್ತಾನಿ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ ರಾವಲ್ಪಿಂಡಿಯ ಬಂಕರ್ ಒಂದರಲ್ಲಿ ಅಡಗಿ ಕೂತಿದ್ದಾನೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಆತನಿಗೆ ಭಾರತದ ಸೇನೆಯ ದಾಳಿಯಲ್ಲಿ ಸಾಯ್ತೀನ ಅಥವಾ ಪಾಕಿಸ್ತಾನದ ಸೇನೆನೇ ತನ್ನನ್ನು ಕೊಂದು ಹಾಕತ್ತಾ ಅನ್ನೋ ಭಯ ಕಾಡ್ತಾ ಇರೋ ಹಾಗಿದೆ. ಅವನು ಎಷ್ಟಾದರೂ ಸೇನಾ ಮುಖ್ಯಸ್ಥ, ಮುಂದೆ ಭಾರತದ ವಿರುದ್ಧ ಸೇನೆಯನ್ನು ಮುನ್ನಡೆಸೋದಕ್ಕೆ ಅವನು ಬದುಕಿರಬೇಕು. ಹೀಗಾಗಿ ಸೇಫ್ ಆಗಿ ಕೂತಿದ್ದಾನೆ ಅಂತ ಅವನ ಬೆಂಬಲಿಗರು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಏನೋಪ್ಪ, ಭಾರತೀಯ ಸೈನ್ಯಕ್ಕೆ ಹೆದರಿದ್ನೋ, ಪಾಕಿಸ್ತಾನದ ಸೈನ್ಯಕ್ಕೆ ಹೆದರಿದ್ನೋ ಅಥವಾ ಅಪರಿಚಿತ ಬಂದೂಕುಧಾರಿಗಳ ನೆನಪೇನಾದರೂ ಈ ಮುಲ್ಲಾ ಜರ್ನಲ್ಗಾಯ್ತೋ ಗೊತ್ತಿಲ್ಲ. ಬಿಡಿ, ಬಚ್ಚಿಟ್ಕೊಂಡವ್ರ ವಿಷಯ ನಮಗೆ ಯಾಕೆ.
ಇನ್ನು ಗೆಳೆಯರೆ, ಅಣ್ವಸ್ತ್ರಗಳ ಬಗ್ಗೆ ಈಗ ದೊಡ್ಡ ಚರ್ಚೆ ಪಾಕಿಸ್ತಾನದಲ್ಲಾಗ್ತಾ ಇದೆ. ಆ ವಿಷಯಕ್ಕೆ ನಾವು ಬರೋದಾದರೆ, ಪಾಕಿಸ್ತಾನದ ಬತ್ತಳಿಕೆಯಲ್ಲಿ ಒಟ್ಟು 170 ಅಣ್ವಸ್ತ್ರಗಳಿವೆ. ಅವುಗಳಲ್ಲಿ 130 ಅಣ್ವಸ್ತ್ರಗಳನ್ನು ಪಾಕಿಸ್ತಾನ ಭಾರತದ ಕಡೆಗೆ ತಿರುಗಿಸಿಟ್ಟಿದೆಯಂತೆ. ಇನ್ನು 40ನೇ ಇಮ್ರಾನ್ ಖಾನ್ ವಿರುದ್ಧ ಇಟ್ಕೊಂಡಿದ್ದಾರಾ ಗೊತ್ತಿಲ್ಲ. ಇನ್ನು ಭಾರತದ ಬಳಿಯಲ್ಲಿ ಒಟ್ಟು 180 ಅಣು ಸಿಡಿತಲೆಗಳಿವೆ. ಪಾಕಿಸ್ತಾನದ ಮೇಲೆ ಹಾಕೋದಕ್ಕೆ ಅಷ್ಟೊಂದು ಬೇಕಾಗೋದಿಲ್ಲ. ಈ ಪಾಕಿಸ್ತಾನ ಅನ್ನೋದು ಇರೋದಾದರೂ ಎಷ್ಟಿದೆ? ಲಾಹೋರು, ಇಸ್ಲಾಮಾಬಾದು, ಕರಾಚಿ, ರಾವಲ್ಪಿಂಡಿ ಮತ್ತು ಪೇಶಾವರ ಮುಗಿದು ಹೋಯಿತು. ಇನ್ನು ಪಾಕಿಸ್ತಾನದ ನ್ಯೂಕ್ಲಿಯರ್ ಸೈಟುಗಳು ಎಲ್ಲೆಲ್ಲಿವೆ ಅನ್ನೋ ಮಾಹಿತಿ ಕೂಡ ಭಾರತದ ಬಳಿ ಇದ್ದೇ ಇದೆ. ಗೆಳೆಯರೆ, ಅಣ್ವಸ್ತ್ರಗಳ ಬಗ್ಗೆ ಚರ್ಚೆ ನಡೀತಾ ಇರೋದು ಇವತ್ತು ನೆನ್ನೆ ಅಲ್ಲ. 1999ರ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತೀಯ ಸೇನೆ ಪಾಕ್ ಮೇಲೆ ಅಣ್ವಸ್ತ್ರಗಳನ್ನು ಹಾಕಿಬಿಟ್ರೆ ಹೇಗೆ ಅಂತ ಯೋಚಿಸಿತ್ತಂತೆ. ಆ ಬಳಿಕ 2008ರಲ್ಲಿ ಮುಂಬೈ ಮೇಲೆ ಅಟ್ಯಾಕ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೂಡ ಭಾರತೀಯ ಸೇನೆ ಅಣ್ವಸ್ತ್ರಗಳನ್ನು ಸಿದ್ಧ ಮಾಡಿಟ್ಕೊಂಡಿತ್ತು. ಒಂದು ವೇಳೆ ಅವತ್ತೇನಾದರೂ ಸರ್ಕಾರ ಸೇನೆಗೆ ಅವಕಾಶ ಕೊಟ್ಟಿದ್ದಿದ್ರೆ ಇವತ್ತು ಪಾಕಿಸ್ತಾನ ಅನ್ನೋ ದೇಶನೇ ಭೂಪಟದಲ್ಲಿ ಇರ್ತಿರ್ಲಿಲ್ಲ, ಹಾಗೆ ಮಾಡಿಬಿಡ್ತಿದ್ವಿ ಅನ್ನೋದು ಅವತ್ತಿನ ಸೇನಾ ನಾಯಕರು ಹೇಳಿಕೊಂಡಿರೋ ಮಾತು. ಇನ್ನು ಈ ವಿಷಯದಲ್ಲಿ ಪಾಕಿಸ್ತಾನ ಕೂಡ ಅವತ್ತಿಗೆ ಅಂಥದ್ದೊಂದು ನಂಬಿಕೆಯನ್ನು ಹೊಂದಿತ್ತು. ಈ ಬಾರಿ ಭಾರತ ನಮ್ಮನ್ನು ಉಡಾಯಿಸುತ್ತೆ ಅಂತ ಅವರು ಭಯಗೊಂಡಿದ್ರು ಅನ್ನೋದನ್ನ ಅವತ್ತಿನ ಪಾಕ್ ಮಾಧ್ಯಮಗಳು ವರದಿ ಮಾಡಿದ್ವು. ಆದರೆ ಭಾರತದ ಆಡಳಿತ ಇತ್ತು ನೋಡಿ, ಅದು ಸೇನೆಯ ಕೈಯನ್ನು ಕಟ್ ಹಾಕಿತ್ತು. ಇಲ್ಲಿ ಪಾಕಿಸ್ತಾನದ ಬಳಿ ಅಣ್ವಸ್ತ್ರಗಳಿವೆ ಅನ್ನೋ ಕಾರಣಕ್ಕೆ ಭಾರತ ಯಾವತ್ತೂ ಹೆದರಿಲ್ಲ. ಇನ್ನು ಈಗಂತೂ ಪಾಕಿಗಳಿಗಿಂತಲೂ ಹೆಚ್ಚಿನ ಅಣ್ವಸ್ತ್ರಗಳನ್ನು ಹೊಂದಿರುವ, ಪಾಕಿಸ್ತಾನಕ್ಕಿಂತಲೂ ಹೆಚ್ಚು ಆರ್ಥಿಕ ಸದೃಢತೆಯನ್ನು ಹೊಂದಿರುವ ದೇಶ ಭಾರತ. ಹೀಗಾಗಿ ಅವರ ಗೊಡ್ಡು ಬೆದರಿಕೆಗಳಿಗೆ ಭಾರತ ಹೆದರುವ ಸ್ಥಿತಿಯಲ್ಲಿಲ್ಲ. ಇನ್ನು ಗೆಳೆಯರೆ, ಪಾಕಿಸ್ತಾನದ ಬಳಿ 170 ಅಣು ಸಿಡಿತಲೆಗಳಿವೆ. ಪಾಕಿಸ್ತಾನದ ಬಳಿ ಅಣು ಸಿಡಿತಲೆಗಳಿವೆ ಅನ್ನೋದು ಅಷ್ಟೇ ಹೊರತು ಅದರ ಕೀಲಿ ಕೈ ಅಮೆರಿಕಾದ ಬಳಿ ಇದೆ. ಅಮೆರಿಕ ಕೊಟ್ಟರೆ ಅವುಗಳನ್ನು ಇವರು ಬಳಸಬೇಕು ಅಷ್ಟೇ. ಆದರೆ ಭಾರತದ ವಿಷಯದಲ್ಲಿ ಹಾಗಲ್ಲ. ಭಾರತದ ಬತ್ತಳಿಕೆಯಲ್ಲಿ ಈಗಾಗಲೇ 180 ಅಣು ಸಿಡಿತಲೆಗಳಿವೆ. ಅವುಗಳನ್ನು ಬಳಸೋದಕ್ಕೆ ಭಾರತ ಯಾವ ದೊಣೆ ನಾಯಕನ ಅಪ್ಪಣೆಯನ್ನು ಕೇಳಬೇಕಾದ ಅಗತ್ಯ ಇಲ್ಲ. ಹಾಗೆ ಇಷ್ಟು ದಿನ ನಾವು ಮೊದಲು ಅಣ್ವಸ್ತ್ರಗಳನ್ನು ಬಳಸೋದಿಲ್ಲ ಅನ್ನೋ ಸ್ವಯಂ ನಿಬಂಧನೆಯನ್ನು ಭಾರತ ಹಾಕ್ಕೊಂಡಿತ್ತು. ಈಗ ಅದು ಕೂಡ ಇಲ್ಲ. ನಾವು ಅಣ್ವಸ್ತ್ರ ಬಳಸೋದಕ್ಕೆ ಯಾವ ಕಾರಣಕ್ಕೂ ಹಿಂಜರಿಯೋದು ಇಲ್ಲ. ಬೇರೆ ಯಾರೋ ಬಳಸಲಿ ಆಮೇಲೆ ನೋಡೋಣ ಅನ್ನೋ ಮನಸ್ಥಿತಿಯಲ್ಲೂ ನಾವಿಲ್ಲ ಅಂತ ಭಾರತದ ಆಡಳಿತ ಹೇಳಿದೆ. ಹೀಗಾಗಿ ಪಾಕಿಗಳು ಅಮೆರಿಕಾದಿಂದ ಕೀಸ್ಕೊಂಡು ಬಂದು ಅಣ್ವಸ್ತ್ರವನ್ನು ತೆಕ್ಕೊಳ್ಳೋ ಹೊತ್ತಿಗೆ ಅವರ ನಗರಗಳೇ ನಾಶ ಆಗೋಗಿರುತ್ತವೆ. ಇನ್ನು ಅಣು ಸಿಡಿತಲೆಗಳಿದ್ರೆ ಸಾಕಾ? ಅವುಗಳನ್ನು ಹೊತ್ಕೊಂಡು ಹೋಗೋದಕ್ಕೆ ಕ್ಷಿಪಣಿಗಳು ಬೇಕಲ್ಲ. ಪಾಕಿಸ್ತಾನದಲ್ಲಿ ಶಾಹಿನ್ 3 ಅನ್ನೋ ಬ್ಯಾಲಿಸ್ಟಿಕ್ ಮಿಸೈಲ್ ಇದೆ. ಇದರ ಮ್ಯಾಕ್ಸಿಮಮ್ ರೇಂಜು 2750 ಕಿಲೋಮೀಟರ್. ಇದೇ ಇವತ್ತಿಗೆ ಪಾಕ್ ಬತ್ತಳಿಕೆಯಲ್ಲಿರುವ ಲಾಂಗ್ ರೇಂಜ್ ಮಿಸೈಲು. ಇನ್ನು ಈ ಶಾಹಿನ್ 3 ಜೊತೆಗೆ ಅಬಾಬಿಲ್ ಅನ್ನೋ ಕ್ಷಿಪಣಿ ಇದೆ. ಇದು 2200 ಕಿಲೋಮೀಟರ್ ರೇಂಜನ್ನು ಹೊಂದಿದೆ ಅಂತ ಹೇಳ್ತಾರೆ. ಹಾಗೇನೆ ಘೋರಿ ಅನ್ನೋ ಮಿಸೈಲು 1250 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಇನ್ನುಳಿದಂತೆ ಒಂದಷ್ಟು ಸಣ್ಣ ಪುಟ್ಟ ಮಿಸೈಲುಗಳು ಅವ್ರ ಹತ್ರ ಇವೆ. ಚೈನಾ ನಿರ್ಮಿತ NASR ಅನ್ನೋ ಕ್ಷಿಪಣಿ ಹೊಂದಿದೆ. ಅದು 1250 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಅವುಗಳ ಜೊತೆ ಚೈನಾ ಕೊಟ್ಟಿರೋ ಇನ್ನಷ್ಟು ಮಿಸೈಲ್ಗಳನ್ನು ಪಾಕಿಸ್ತಾನ ಇಟ್ಕೊಂಡಿದೆ. ಹಾಗೆ ಪಾಕಿಸ್ತಾನಕ್ಕೆ ಚೈನಾ ಈಗ PL-15 ಅನ್ನೋ ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲನ್ನು ಕೊಟ್ಟಿದೆಯಂತೆ. ಅದನ್ನು ಭಾರತದ ರಫೇಲ್ ಶಕ್ತಿಯ ವಿರುದ್ಧ ಬಳಸೋದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದು ಇನ್ನೂ ಅಲ್ಲಿಗೆ ಹೋಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗಿಲ್ಲ. ಇನ್ನು ಭಾರತದ ಬಳಿ ಅಗ್ನಿ 5 ಅನ್ನೋ ಮಿಸೈಲ್ ಇದೆ. ಇದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲು. ಇದರ ರೇಂಜು 5000 ಕಿಲೋಮೀಟರ್ ಅಂತ ಭಾರತ ಹೇಳಿಕೊಳ್ಳುತ್ತೆ. ಇಲ್ಲ, ಈ ವಿಷಯದಲ್ಲಿ ಭಾರತ ಸುಳ್ಳು ಹೇಳ್ತಾ ಇದೆ. ಇದು 12ರಿಂದ 15,000 ಕಿಲೋಮೀಟರ್ ರೇಂಜನ್ನು ಹೊಂದಿದೆ ಅಂತ ಚೈನಾ ಹೇಳುತ್ತೆ. ಈ ಅಗ್ನಿ ಸಿರೀಸ್ನ ಇನ್ನಷ್ಟು ಕ್ಷಿಪಣಿಗಳು ನಿರ್ಭಯ, ಪೃಥ್ವಿ, ಆಕಾಶ್, ಅಸ್ತ್ರ ಮಿಸೈಲುಗಳ ಜೊತೆ ಕ್ರೂಸ್ ಹಾಗೂ ಸೂಪರ್ಸಾನಿಕ್ ಮಿಸೈಲುಗಳು ಕೂಡ ಭಾರತದ ಬಳಿ ಇವೆ. ಸುಮ್ಮನೆ ಕಣ್ಣು ಮುಚ್ಚಿ ತೆರೆಯೋ ಹೊತ್ತಿಗೆ ಪಾಕಿಸ್ತಾನದ ನಗರಗಳು ಭಾರತದ ಮಿಸೈಲ್ಗಳಿಂದ ನಾಶ ಆಗಿ ಹೋಗುತ್ತವೆ. ಇನ್ನು ನಮ್ಮ ಬ್ರಹ್ಮೋಸ್ನ ತಾಕತ್ತೇನು ಅನ್ನೋದನ್ನು ಪಾಕಿಸ್ತಾನ ಈ ಹಿಂದೆನೇ ನೋಡಿದೆ. ಸುಮ್ಮನೆ ಮಿಸ್ಫೈರ್ ಆದ ಸಿಡಿತಲೆ ಇಲ್ಲದ ಬ್ರಹ್ಮೋಸ್ ಒಂದು ಪಾಕಿಸ್ತಾನದಲ್ಲಿ ಬಿತ್ತು ಅನ್ನೋದು ಕೂಡ ಭಾರತ ಹೇಳೋವರೆಗೆ ಪಾಕಿಗಳಿಗೆ ಗೊತ್ತಾಗಿರಲಿಲ್ಲ. ಪಾಕ್ ಬಳಸುವ ಮೇಡ್ ಇನ್ ಚೈನಾ ರಡಾರ್ಗಳಿಗೆ ಬ್ರಹ್ಮೋಸನ್ನು ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವತ್ತೇನೋ ಅದು ಖಾಲಿ ಜಾಗದಲ್ಲಿ ಬಿತ್ತು, ಸಿಡಿತಲೆ ಇರಲಿಲ್ಲ. ಈ ಬಾರಿ ಯುದ್ಧ ಆದರೆ ಬ್ರಹ್ಮೋಸ್ನ ನಿಜ ತಾಕತ್ತೇನು ಅನ್ನೋದು ಪಾಕಿಸ್ತಾನಕ್ಕೂ ಜಗತ್ತಿಗೂ ಗೊತ್ತಾಗುತ್ತೆ. ಇನ್ನು ಈ ಬ್ರಹ್ಮೋಸ್ ಮಿಸೈಲಲ್ಲಿ ಅಣ್ವಸ್ತ್ರ ಸಿಡಿತಲೆಗಳನ್ನು ಕೂಡ ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸುಖಾಯ್ ಸು-30 ಹಾಗೂ ರಫೇಲ್ ಯುದ್ಧ ವಿಮಾನಗಳ ಮೂಲಕ ಅದನ್ನು ಕ್ಯಾರಿ ಮಾಡಬಹುದು. ಹಾಗೆ ಅಣ್ವಸ್ತ್ರಗಳನ್ನು ಯುದ್ಧ ವಿಮಾನದಿಂದ ಡ್ರಾಪ್ ಮಾಡುವ, ಮಿಸೈಲ್ಗಳನ್ನು ಅಳವಡಿಸಿ ದಾಳಿ ಮಾಡುವ, ಸಮುದ್ರಗಳಲ್ಲಿ ಸಬ್ಮರಿನ್ಗಳ ಮೂಲಕ ಕೂಡ ಬ್ರಹ್ಮೋಸ್ ಮೂಲಕ ಅಣುದಾಳಿ ಮಾಡುವ ಶಕ್ತಿ ಭಾರತಕ್ಕಿದೆ. ಇನ್ನು ಏರ್ ಡಿಫೆನ್ಸ್ ವಿಷಯದಲ್ಲಿ ಭಾರತ ಪಾಕಿಸ್ತಾನಕ್ಕಿಂತಲೂ ಸಾಕಷ್ಟು ಮುಂದಿದೆ. ನಮ್ಮ ಬಳಿ ರಷ್ಯಾ ನಿರ್ಮಿತ S-400 ಕ್ಷಿಪಣಿ ನಿರೋಧಕಗಳಿವೆ. ಆಕಾಶ್ ಇದೆ, ಬರಾಕ್ ಇದೆ, ಸ್ಪೈಡರ್ನಂಥ ಬಲಿಷ್ಠ ಕ್ಷಿಪಣಿ ನಿರೋಧಕವನ್ನು ಭಾರತ ಹೊಂದಿದೆ.
ನಮ್ಮ ಪಿನಾಕ ರಾಕೆಟ್ ಲಾಂಚರ್ಗಳಿವೆ. ಇಲ್ಲಿ ಶತ್ರುಗಳ ಮಿಸೈಲ್ಗಳನ್ನು 200ರಿಂದ 400 ಕಿಲೋಮೀಟರ್ ದೂರದಲ್ಲೇ ಗುರುತಿಸಿ ಹೊಡೆಯುವ ಸಾಮರ್ಥ್ಯ ಭಾರತಕ್ಕಿದೆ. ಆದರೆ ಪಾಕಿಸ್ತಾನದಲ್ಲಿರೋದು ಚೈನಾ ಮೇಡ್ ಡಿಫೆನ್ಸ್ ಸಿಸ್ಟಮ್ಮು. ಹೀಗಾಗಿನೇ ಅವರಿಗೆ ಅವುಗಳನ್ನು ಬಳಸೋದಕ್ಕೆ ಕೂಡ ಭಯ ಆಗ್ತಾ ಇದೆ. ಇನ್ನು ಯಾವಾಗ ಎಲ್ಲಂದರಲ್ಲೇ ಅವು ಕುಸಿದು ಬೀಳುತ್ತವೆ. ಇಂಥ ಮೇಡ್ ಇನ್ ಚೀನಾ ಆಯುಧಗಳು, ಯಾವತ್ತೂ ಪ್ರೂವ್ ಆಗದ ಆಯುಧಗಳನ್ನು ಇಟ್ಟುಕೊಂಡು ಯುದ್ಧ ಮಾಡೋದಕ್ಕೆ ಅಲ್ಲಿನ ಸೇನೆ ಹೆದರ್ತಾ ಇದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನದ ಮಿಲಿಟರಿ ಸ್ಟ್ರೆಂತನ್ನು ಕೂಡ ನಾವಿಲ್ಲಿ ನೋಡಬೇಕು. ಗೆಳೆಯರೆ, ಭಾರತದಲ್ಲಿರುವ ಒಟ್ಟು ಆಕ್ಟಿವ್ ಪರ್ಸನಲ್ಸ್ 14,55,000 ಮಂದಿ. ಅದೇ ಪಾಕಿಸ್ತಾನದಲ್ಲಿರೋ ಸೈನಿಕರ ಸಂಖ್ಯೆ 6,54,000. ಇನ್ನು ಭಾರತದ ಬತ್ತಳಿಕೆಯಲ್ಲಿ ಒಟ್ಟು 2,229 ಏರ್ಕ್ರಾಫ್ಟ್ಗಳಿದ್ರೆ ಪಾಕ್ ಬಳಿ 1,399 ಏರ್ಕ್ರಾಫ್ಟ್ಗಳಿವೆ. ಅದರಲ್ಲಿ ಬಹುತೇಕ ಚೈನಾ ನಿರ್ಮಿತ ಏರ್ಕ್ರಾಫ್ಟ್ಗಳಾಗಿವೆ. ಇನ್ನು ಭಾರತದ ಬತ್ತಳಿಕೆಯಲ್ಲಿ 515 ಫೈಟರ್ ಜೆಟ್ಗಳಿದ್ರೆ ಪಾಕ್ ಹತ್ರ 328 ಫೈಟರ್ ಜೆಟ್ಗಳಿವೆ. ಇನ್ನು ಹೆಲಿಕಾಪ್ಟರ್ಗಳ ವಿಷಯಕ್ಕೆ ಬಂದರೆ ಭಾರತದ ಬಳಿ 899 ಹೆಲಿಕಾಪ್ಟರ್ಗಳಿದ್ರೆ ಪಾಕಿಸ್ತಾನ 373 ಹೆಲಿಕಾಪ್ಟರ್ಗಳನ್ನು ಹೊಂದಿದೆ. ಇನ್ನು ಭಾರತದ ಬತ್ತಳಿಕೆಯಲ್ಲಿ 80 ಅಟ್ಯಾಕಿಂಗ್ ಹೆಲಿಕಾಪ್ಟರ್ಗಳಿವೆ. ಪಾಕಿಸ್ತಾನದ ಬಳಿ 57 ಮಾತ್ರ ಇವೆ. ಅದರಲ್ಲಿ 30ಕ್ಕಿಂತ ಹೆಚ್ಚು ಅಟ್ಯಾಕಿಂಗ್ ಹೆಲಿಕಾಪ್ಟರ್ಗಳು ಮೇಲಕ್ಕೆ ಹಾರೋದಿಲ್ಲ. ಹಾಗೆಯೇ ಭಾರತದ ಬಳಿ 4,021 ಬ್ಯಾಟಲ್ ಟ್ಯಾಂಕ್ಗಳಿವೆ. ಪಾಕಿಸ್ತಾನದ ಬಳಿ 2,627 ಟ್ಯಾಂಕ್ಗಳಿವೆ. ಇನ್ನು 1,48,594 ಆರ್ಮರ್ಡ್ ವೆಹಿಕಲ್ಗಳು ಭಾರತದ ಬಳಿ ಇದ್ದರೆ ಪಾಕಿಸ್ತಾನ 17,516 ಆರ್ಮರ್ಡ್ ವೆಹಿಕಲ್ಗಳನ್ನು ಹೊಂದಿದೆ. ಇನ್ನು ಪಾಕಿಸ್ತಾನದ ಬಳಿ ಒಂದೇ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಇಲ್ಲ. ಭಾರತ ಈಗಾಗಲೇ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಸಮುದ್ರಕ್ಕಿಳಿಸಿದೆ. ಅಫ್ಕೋರ್ಸ್ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧಕ್ಕೆ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಅಗತ್ಯ ಬೀಳೋದಿಲ್ಲ. ಯಾಕೆಂದರೆ ಈ ಎರಡೂ ದೇಶಗಳ ನಡುವಿನ ದೂರ ತುಂಬ ಹೆಚ್ಚೇನಿಲ್ಲ. ಹೀಗಾಗಿ ಅಲ್ಲಿ ಯುದ್ಧ ವಿಮಾನಗಳನ್ನು ಹಾರಿಸೋದಕ್ಕೆ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ತಗೊಂಡು ಹೋಗಬೇಕಾದ ಅಗತ್ಯ ಏನು ಬೀಳೋದಿಲ್ಲ. ಸಮುದ್ರದಲ್ಲಿ ಪಾಕಿಸ್ತಾನವನ್ನು ಹೊಡೆದು ಕೆಡುವುದಕ್ಕೆ ನಮ್ಮ ಸಬ್ಮರೀನ್ಗಳು, ಯುದ್ಧ ನೌಕೆಗಳು, ಫ್ರಿಗೇಟುಗಳು ಇಷ್ಟು ಸಾಕಾಗತ್ವೆ. ಇನ್ನು ಭಾರತದ ಬಳಿ 13 ಡೆಸ್ಟ್ರಾಯರ್ಗಳಿವೆ, 18 ಸಬ್ಮರೀನ್ಗಳಿವೆ. ಪಾಕಿಸ್ತಾನದ ಬಳಿ ಈಗ ಸಿಗ್ತಾ ಇರೋ ಮಾಹಿತಿಯ ಪ್ರಕಾರ 8 ಡೆಸ್ಟ್ರಾಯರ್ಗಳಿವೆ. ಇನ್ನು ಯುದ್ಧಕ್ಕೆ ಬರೀ ಆಯುಧಗಳು, ಸೇನೆ ಇಷ್ಟಿದ್ರೆ ಸಾಕಾಗೋದಿಲ್ಲ. ಆಹಾರ, ಇಂಧನ ಮತ್ತು ಇಡೀ ದೇಶದ ಸಪ್ಲೈ ಚೈನು, ಆರ್ಥಿಕತೆ ಇವೆಲ್ಲ ಕೂಡ ಮುಖ್ಯ ಆಗತ್ವೆ. ಪಾಕಿಸ್ತಾನದ ಬಳಿ ಇಂಧನ ಎಷ್ಟಿದೆ? ಅವರಿಗೆ ಗ್ಯಾಸ್ ಸರಬರಾಜಾಗೋದು ಬಲೂಚಿಸ್ತಾನದಿಂದ ಪೈಪ್ಲೈನ್ಗಳ ಮೂಲಕ. ಅದನ್ನು ಬಲೂಚಿಗರಲ್ಲಿ ಡಿಸ್ಟರ್ಬ್ ಮಾಡಿದರೆ ಏನಾಗುತ್ತೆ? ಇನ್ನು ಆಹಾರದ ದಾಸ್ತಾನು ಅವ್ರ ಹತ್ರ ಎಷ್ಟಿದೆ? ಅಲ್ಲಿರೋ ಜನಕ್ಕೆ ಹೊಟ್ಟೆ ತುಂಬಿಸೋದಕ್ಕೆ ಸಾಧ್ಯವಾಗದೆ ಒದ್ದಾಡ್ತಾ ಇರೋ ದೇಶ ಈಗ ಬಲೂಚಿಸ್ತಾನದ ಗೋದಾಮುಗಳಲ್ಲಿ ಜನರಿಗೆ ಹಂಚೋದಕ್ಕೆ ಅಂತ ಇಟ್ಟಿದ್ದ ಆಹಾರ ಧಾನ್ಯಗಳನ್ನು ಕೂಡ ತಗೊಂಡು ಭಾರತದ ಗಡಿ ಪೋಸ್ಟ್ಗಳಲ್ಲಿ ನಿಂತ ಸೈನಿಕರ ಹೊಟ್ಟೆ ತುಂಬಿಸೋದಕ್ಕೆ ಶುರು ಮಾಡಿದೆ. ಹೀಗಾದಾಗ ಅಲ್ಲಿನ ಜನರಿಗೆ ಬೇಕಾದ ಆಹಾರ ಧಾನ್ಯಗಳನ್ನು ಎಲ್ಲಿಂದ ತಗೊಂಡು ಬರ್ತಾರೆ? ಆಮದು ಮಾಡ್ಕೊಳ್ಳೋದಕ್ಕೆ ದುಡ್ಡಿಲ್ಲ. ಹೋಗ್ಲಿ, ಹಂಗೆ ಯಾರಾದರೂ ಕೊಡ್ತಾರೆ ಅಂದರೆ ತಗೊಂಡು ಬರೋದಕ್ಕೆ ದಾರಿಯಾದರೂ ಎಲ್ಲಿರುತ್ತೆ? ಇರಾನಿನ ಗಡಿಯಲ್ಲಿ ಬಲೂಚಿಗರು, ಆಫ್ಘನಿಸ್ತಾನದ ಗಡಿಯಲ್ಲಿ ತಾಲಿಬಾನಿಗಳು ಅಡ್ಡ ಹಾಕೊಂಡ್ರೆ ಪಾಕಿಸ್ತಾನಕ್ಕೆ ಸಪ್ಲೈ ಎಲ್ಲಿಂದ ಆಗುತ್ತೆ? ಆಕ್ರಮಿತ ಕಾಶ್ಮೀರದ ಭಾಗದಲ್ಲಿ ಯುದ್ಧ ಶುರುವಾಗಿರುತ್ತೆ. ಚೈನಾದ ಸರಕುಗಳು ಕೂಡ ಯುದ್ಧ ಶುರು ಆದ ಮೇಲೆ ಅವರಿಗೆ ಸಿಗೋದಿಲ್ಲ. ಆಗ ಏನು ಮಾಡುತ್ತೆ ಪಾಕಿಸ್ತಾನ? ಗೆಳೆಯರೆ, ಈ ಬಾರಿ ಯುದ್ಧ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಕಸ್ಮಾತ್ ಆದರೆ ಮಾತ್ರ ಪಾಕಿಸ್ತಾನದ ಸರ್ವನಾಶವನ್ನು ಯಾರೂ ತಪ್ಪಿಸೋದಕ್ಕಾಗೋದಿಲ್ಲ. ಅದು ಬರೀ ಸೇನೆಯ ವಿಷಯದಲ್ಲಿ ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲೂ ಕೂಡ. ಇದು ಗೆಳೆಯರೆ ಪಾಕಿಸ್ತಾನದ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.